ಇನ್ನೊಂದು ಪ್ರಶ್ನೆ. ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಮತ್ತು ಪ್ರಾಣಿ ಬದುಕಲು ಸಾಮರ್ಥ್ಯಗಳನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ ಮಕ್ಕಳೇ? ಕೈ ಎತ್ತಿರಿ. ಪ್ರಶ್ನೆ ಅರ್ಥ ಆಯ್ತಾ? ಹಾಂ, ಎದ್ದು ನಿಂತು ಹೇಳಪ್ಪ. ಹಾಂ, ಹೇಳು. ನಿನ್ನ ಹೆಸರೇನು? ಮುತ್ತಣ್ಣ. ಹಾಂ, ಹೇಳು. ವೆರಿ ಗುಡ್. ಸಸ್ಯ ಮತ್ತು ಪ್ರಾಣಿಗಳು ಹೊಂದಾಣಿಕೆಯಿಂದ ಆವಾಸ ಬದುಕುತ್ತದೆ. ಹಾಂ, ಇನ್ನೊಂದು ಪ್ರಶ್ನೆ. ಭೂಮಿಯ ಮೇಲೆ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಆವಾಸ ಎಂದು ಕರೆಯುತ್ತಾರೆ. ಯಾವ ಆವಾಸ ಎಂದು ಕರೀತಾರೆ ಮಕ್ಕಳೇ? ಕೈ ಎತ್ತರೆ. ಕೈ ಎತ್ತರೆ. ಹಾಂ, ಯಾರು? ಹಾಂ, ಹೇಳು. ನೀ ಹೇಳ. ಯಾರು? ನೀ ಹೇಳು. ಹಾಂ, ನೀ ಹೇಳು. ಭೂ ಆವಾಸ ಎಂದು ಕರೆಯುತ್ತಾರೆ. ವೆರಿ ಗುಡ್. ಭೂ ಆವಾಸ ಎಂದು ಕರೆಯುತ್ತಾರೆ. ಇನ್ನೊಂದು ಪ್ರಶ್ನೆ ಮಕ್ಕಳೇ. ನೀರಿನಲ್ಲಿ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಆವಾಸ ಎಂದು ಕರೆಯುತ್ತಾರೆ. ಹಾಂ, ಹೇಳಪ್ಪ ನೀನು. ಜಲ ಆವಾಸ. ನಿನ್ನ ಹೆಸರೇನು? ವೆರಿ ಗುಡ್. ಚಪ್ಪಾಳೆ ತಟ್ರಿ. ಹಾಂ, ಇನ್ನೊಂದು ಪ್ರಶ್ನೆ. ಮಣ್ಣು, ನೀರು ಮತ್ತು ಗಾಳಿ ಆವಾಸದ ಡ್ಯಾಶ್ ಅಂಶಗಳು. ಯಾವ ಅಂಶಗಳು ಇವು? ಹಾಂ, ಹೇಳಪ್ಪ ನೀನು. ಅಜೈವಿಕ ಅಂಶಗಳು. ವೆರಿ ಗುಡ್. ಹಾಂ, ಇನ್ನೊಂದು ವೆರಿ ಗುಡ್. ಚಪ್ಪಾಳೆ.